ಸತೀಶನನ್ನು ತನ್ನ ತಂಗಿ ಅನುಳಿಂದ ದೂರ ಮಾಡಲು ರಾಹುಲ್ ಒಂದು ಯೋಜನೆ ಹಾಕಿದ. ಒಂದು ದಿನ ಅವನು ಹೋಟೆಲ್ ಮಾಲೀಕರಾದ ಮನೋಹರ್ ಶಾಸ್ತ್ರಿಗಳ ಬಳಿ ಹೋಗಿ ಹೀಗೆ ಹೇಳಿದ, ನಿಮ್ಮ ಸರ್ವರ್ ನನ್ನ ತಂಗಿಯ ಮೊಬೈಲ್ಗೆ ಮೆಸೇಜ್ ಮಾಡ್ತಾನೆ ಹಾಗೂ ಮಧ್ಯರಾತ್ರಿ ಕಾಲ್ ಕೂಡ ಮಾಡುತ್ತಾನೆ. ಅದನ್ನು ಕೇಳಿದ ಶಾಸ್ತ್ರಿಗಳು ಸ್ವಲ್ಪ ಮುಜುಗರಗೊಂಡರು ಹಾಗೂ ನಾನು ವಿಚಾರಿಸುತ್ತೇನೆ ಅಂದರಷ್ಟೇ. ಇನ್ನೆರಡು ದಿನ ಬಿಟ್ಟು ಅನುಳ ತಂದೆ ಶ್ರೀನಿವಾಸ್ ಕೂಡ ಶಾಸ್ತ್ರಿಗಳಿಗೆ ಕರೆ ಮಾಡಿ, ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡುವ ಆ ಅಯೋಗ್ಯ ಸತೀಶನಿಗೆ ನನ್ನ ಮಗಳ ತಂಟೆಗೆ ಬರದಂತೆ ನೀವು ಬುದ್ಧಿ ಹೇಳುತ್ತೀರೋ ಇಲ್ಲ ನಾವು ಬುದ್ಧಿ ಕಲಿಸಬೇಕೋ ಎನ್ನುವ ಏರು ಧ್ವನಿಯ ಚೇತಾವಣೆ ಇಟ್ಟಿದ್ದಲ್ಲದೆ, ಇನ್ನೆರಡು ದಿನದಲ್ಲಿ ನಿಮ್ಮ ಹೋಟೆಲ್ಗೆ ಆರೋಗ್ಯ ಇಲಾಖೆಯ ಇನ್ಸ್ಪೆಕ್ಷನ್ ಕೂಡ ನಡೆಯಬಹುದು ಎಂದು ಹಣವಂತರ ದರ್ಪ ತೋರಿದರು. ಅದು ಶಾಸ್ತ್ರಿಗಳಿಗೆ ಅರ್ಥವಾಗುವ ಬೆದರಿಕೆ ಆಗಿತ್ತು. ಮರುದಿನ ಶಾಸ್ತ್ರಿಗಳು ಸತೀಶನನ್ನು ಕರೆಸಿದರು. ನಿನ್ನ ಮೇಲೆ ದೂರು ಬಂದಿದೆ ಎಂದರು. ಸತೀಶ ಒಮ್ಮೆಲೆ ಬೆಚ್ಚಿಬಿದ್ದ. ನಾನು ಏನೂ ತಪ್ಪು ಮಾಡಿಲ್ಲ ಶಾಸ್ತ್ರಿಗಳೇ. ಆದರೆ ಕಾರಣ ಕೊಡದೆ ಶಾಸ್ತ್ರಿಗಳು ಸತೀಶನಿಗೆ ಗದರಿದರು. ಅವರ ಮನಸ್ಸಿನಲ್ಲಿ ಸತೀಶನ ಬಗೆಗೆ ಕರುಣೆ ಇತ್ತು. ಆದರೆ ಶ್ರೀನಿವಾಸ್ರಂತ ದೊಡ್ಡ ಶಕ್ತಿಯನ್ನ ಎದುರಿಸುವ ಧೈರ್ಯ ಇರಲಿಲ್ಲ. ಅವರು ಸತೀಶನ ಮುಖವನ್ನು ನೋಡದೆ, ನಿನ್ನಿಂದ ಇನ್ನೇನು ಬಯಸಿಲ್ಲ, ಈ ಹೋಟೆಲ್ ಬಿಟ್ಟು ಹೊರಗೆ ನಡಿ ಮತ್ತು ಬದುಕು ಸಾಗಿಸು ಅನ್ನುವ ಸಂದೇಶ ಇಟ್ಟರು. ಆ ಕ್ಷಣ ಸತೀಶನ ಬದುಕಿನ ಆಧಾರ ಕುಸಿದಂತಾಯಿತು. ಕಣ್ಣೀರಿನ ಮೂಟೆಯಷ್ಟೇ ಹೊತ್ತು ಸತೀಶ ಅಲ್ಲಿಂದ ಹೊರಗೆ ನಡೆದ. ಸ್ನೇಹಿತ ಪುಟ್ಟ ಕೂಡ ಮೂಕವಿಸ್ಮಿತನಾಗಿ ನೋಡುತ್ತಾ ನಿಂತಿದ್ದ. ಇತ್ತ ಶ್ರೀನಿವಾಸ್ ತನ್ನ ಮಗಳು ಅನುವಿನಿಂದ ಮೊಬೈಲ್ ತೆಗೆದುಕೊಂಡರು. ಏನು ನಡೆಯುತ್ತಿದೆ ಅನ್ನುವ ಯೋಚನೆ ಶುರು ಆಗುವ ಮೊದಲೇ ಅವರಿಬ್ಬರು ದೂರವಾದರು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ನಮಸ್ಕಾರ.